ಒಂದು ಕಾಫಿ ಕೊಡಪ್ಪ. ಸರಿ ಸರ್. 2 ಕಾಫಿ. ಸಿಗರೇಟ್ ಯಾವ್ದಿದೆ ಬಾಸ್? ಹಲೋ, ಸಿಗರೇಟ್ ಯಾವ್ದಿದೆ? ಕಿಂಗು ಅಕ್ಕವ್ರೆ. ವಾಸನೆ ಜಾಸ್ತಿ. ನಿಂದ್ಯಾವ್ದು ಬ್ರ್ಯಾಂಡು? ಎರಡು ಕಾಫಿ ತಗೊಂಬಾ, ಇವು ಚೆನ್ನಾಗಿದೆ. ಸಾ ನಿಮ್ ಜೋಡಿ ತುಂಬಾ ಚೆನ್ನಾಗಿದೆ. ಅಯ್ಯ ಏನ್ ಚೆನ್ನಾಗಿದೆ ನನ್ನ ಕರ್ಮ. ಅವಳು ಚಡ್ಡಿ ಹಾಕಿದ್ದಾಳೆ, ನಾನು ಪ್ಯಾಂಟ್ ಹಾಕಿದ್ದೀನಿ. ನೀನೊಳ್ಳೆ. ಕಾಫಿ. ಬೆಳಗ್ಗೆ ನೀವು ಯಾವ ಥರನ? ನಿನ್ ಬೋರಿಂಗ್ ಲೈಫ್ನ ಕಲರ್ಫುಲ್ ಮಾಡೋಣ ಅಂತ. ಮನು, ಕಾಫಿ ಕುಡಿತಾ ಇದ್ದೀನಿ, ದಮ್ ಹೊಡಿತಾ ಇದ್ದೀನಿ. ಪ್ರೆಷರ್ ಜಾಸ್ತಿ ಆದ್ರೆ ಎಕ್ಸ್ಟ್ರಾ ಬಾಟ್ಲ್ ಇದೆ ತಾನೇ? ನೇಚರ್ ವಿಶಾಲವಾಗಿದೆ, ಸಣ್ಣ ಪುಟ್ಟ ಫಾಲ್ಸ್ ಇರುತ್ತೆ ಬಿಡು. ಕಂಟಿನ್ಯೂಸ್ ಆಗಿ ನಾಟ್ ರೀಚಬಲ್ ಬರ್ತಿದೆ ಮನು ನಂಬರು. ಮಾನಸ ನಂಬರ್ ನಾಟ್ ರೀಚಬಲ್ ರೀ. ಆ ಮಾನಸನ್ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡು. ಹೂನಮ್ಮ. ಅಪ್ಪ ರೀ, ಎಲ್ಲಿಗೆ ಹೊರಟ್ರಿ? ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ಗೆ ಹೋಗುವಂತದ್ದು ಏನಾಗಿದೆ ಈಗ? ಇನ್ನೂ ಏನಾಗಬೇಕಾಗಿದೆ ಗೌರಿ? ನಮ್ಮ ಮಾನಸನ್ನ ಓಡಿಸ್ಕೊಂಡು ಹೋಗಿದ್ದಾನೆ ಆ ಯೋಗ್ಯ. ಅವತ್ತು ಎಲ್ಲರೆದುರಿಗೆ ಏನು ಬೊಗಳದ ಅವನು? ಮಾನಸ ಲವ್ ಮಾಡಿ ಓಡ್ ಹೋಗ್ತಾಳೆ ಅಂತ. ಇರ್ಬೋದು, ಆದ್ರೆ ಅರ್ಥ ಮಾಡ್ಕೊಳ್ರಿ, ಪೊಲೀಸ್ ಸ್ಟೇಷನ್ ಅಂತ ಹೋದ್ರೆ ನಮ್ಮನೆ ಮಾನ ಮರ್ಯಾದೆ ತಾನೇ ಬೀದಿಗೆ ಬರೋದು. ಅದು ಹಾಗಲ್ಲ ಗೌರಿ. ದಯವಿಟ್ಟು ನನ್ ಮಾತ್ ಕೇಳ್ರಿ. ಒಂದೇ ಒಂದು ಕ್ಷಣದ ಮಟ್ಟಿಗೆ ಅವನೊಬ್ಬ ಒಳ್ಳೆ ಹುಡುಗ. ನಾನು ತಿಳ್ಕೊಳ್ಳದೆ ಇರೋದನ್ನೆಲ್ಲ ತಿಳ್ಕೊಂಡಿದ್ದಾನೆ, ನನ್ನ ಕೈಲಿ ಮಾಡೋಕ್ಕಾಗದೆ ಇರೋದನ್ನೆಲ್ಲ ಮಾಡಿದ್ದಾನೆ ಅಂತ ನಾನು ಅವನಿಗೆ ಕೈ ಮುಗಿಯೋದಕ್ಕೂ ರೆಡಿಯಾಗಿದ್ದೆ. ಆದರೆ ಈಗ ನಾನು ಅವನ ಬಗ್ಗೆ ಮೊದಲು ತಿಳ್ಕೊಂಡಿದ್ದೆ ಸರಿ ಅಂತ ಖಾತ್ರಿಯಾಗಿದೆ. ಅವನೊಬ್ಬ ನಾಲಾಯಕ್, ಅಯೋಗ್ಯ, ದ್ರೋಹಿ. ನಿಮ್ಮಪ್ಪ ಬಯದು ಇಲ್ಲಿವರೆಗೆ ಕೇಳಿಸ್ತಾ ಇದೆ. ಸುಮ್ಮನೆ ಇಲ್ಲಿಂದ ಹೋಗ್ತೀಯಾ? ಅಯ್ಯ ಇವಳ ಏನೇ ಮಾಡ್ತಾ ಇದೀಯಾ? ನ್ಯೂಜಿಲೆಂಡ್, US, ಯುರೋಪ್ ಅಲ್ಲಿಗೆಲ್ಲ ಹೋಗಕ್ಕೆ ಟಿಕೆಟ್ ವೀಸಾ ಮಾಡಿಸ್ಕೊಳ್ಳೋಷ್ಟಲ್ಲೇ ನೀನು ಹೊಗೆ ಹಾಕ್ಸ್ಕೊಂಡಿರ್ತೀಯ. ಇಂಡಿಯಾದಲ್ಲೇ ಎಲ್ಲಾದ್ರೂ ಹೋಗ್ಬೇಕು. ದಯವಿಟ್ಟು ತಲೆ ತಿನ್ಬೇಡ, ವಾಪಸ್ ಹೋಗ್ತೀಯಾ? ನಿಂಗೆ ಈ ಬೆಟ್ಟ, ಗುಡ್ಡ, ನೇಚರ್, ವಾಟರ್ ಫಾಲ್ಸ್ ಇದೆಲ್ಲ ಇಷ್ಟನೋ, ಅಥವಾ ಒಂದ್ ಬ್ಯೂಟಿಫುಲ್ ಜಾಗಕ್ಕೆ ಹೋಗಿ ಸೆಟ್ಲ್ ಆಗ್ಬಿಡಣ್ವಾ? ಮನು, ನೀನ್ ಯಾವ್ದಾದ್ರೂ ಹುಡುಗಿನ ಕಿಸ್ ಮಾಡಿದ್ಯಾ? ಕಾಲೇಜ್ ಟೈಮಲ್ಲಿ, ಅದು ಕೆನ್ನೆಗಷ್ಟೇ. ವೇಸ್ಟ್ ನನ್ ಮಗನೇ. ಆಹಾ, ನಿನ್ ಮುಖಕ್ಕೂ ಯಾವ ಹುಡುಗನು ಬಿದ್ದಿಲ್ಲ ತಾನೇ? ನೀನೇ ಫಸ್ಟ್, ನೀನೇ ಲಾಸ್ಟ್. ಅದನ್ನೇ ಬೇಡ ಅಂತ ಹೇಳೋದು. ಇನ್ನು 2-3 ವರ್ಷದಲ್ಲಿ ನಾವು ಹೊಗೆ ಹಾಕ್ಸ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನಿನ್ನ ಲೈಫ್ನ ಹಾಳು ಮಾಡಲಾ? ಡೋಂಟ್ ವೇಸ್ಟ್ ಯುವರ್ ಟೈಮ್ ಆನ್ ಮೀ. ದಯವಿಟ್ಟು ನನ್ನ ಒಂಟಿ ಇರೋಕೆ ಬಿಟ್ಬಿಡು. ಆಯ್ತಾ ನಿಂದು? ಈಗ ಮುಚ್ಕೊಂಡು ನಾನು ಹೇಳೋದನ್ನು ಕೇಳಿಸ್ಕೊ. ಮೋಸ್ಟ್ಲಿ ನೀನು ನನ್ನ ಲೈಫ್ನಲ್ಲಿ ಬರದೇ ಇದ್ದಿದ್ರೆ ನನಗೆ ಪ್ರೀತಿ ಅನುಭವನೇ ಆಗ್ತಿರ್ಲಿಲ್ಲ. ಅಪ್ಪ ತೋರಿಸಿದ ಯಾವುದೋ ಒಂದು ಮುಸುಡಿನ ಮದುವೆ ಮಾಡಿಕೊಂಡು ಒಳಗೊಳಗೆ ಕೊರಕ್ಕೊಂಡು ಮಕ್ಕಳು ಮಾಡಿಕೊಂಡು ಒಂದು ಟಿಪಿಕಲ್ ಕಾಂಪ್ರಮೈಸ್ಡ್ ಹೌಸ್ ವೈಫ್ ಥರ ಬಾಳ್ತಿದ್ದೆ. ಬೇರೆಯವ್ರೇನು ಬೇಕಾದರೂ ಹೇಳಿ, ಐ ರಿಯಲಿ ಡೋಂಟ್ ಕೇರ್. ಇದು ನನ್ನ ಮನ್ಸಿಗೆ ಸರಿ ಅನ್ಸಿದ್ದು. ತಪ್ಪಾಗತ್ತೆ ಮಾನಸ. ಮನೇಲಿ ಬೇರೆ ಎಲ್ಲ ಟೆನ್ಸ್ ಆಗಿರ್ತಾರೆ. ಅದು ಅಲ್ಲದೆ ನಮ್ಮಿಬ್ರು ಮೊಬೈಲ್ನು ನಾಟ್ ರೀಚಬಲ್ ಮಾಡಿದೀಯಾ. ನೀನು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಡೈಲಿ ನಿಂಗೆ 100 ಮುತ್ತು ಕೊಡ್ತೀನೋ? ಹೋಗ್ಲಿ 1000 ತುಟ್ಟಿಗೆ ಕೊಡ್ತೀನೋ? ಥೂ ನಿನ್ನ, ನಾನೇ ಓಪನ್ ಆಫರ್ ಕೊಡ್ತಾ ಇದ್ದೀನಿ. ಏನೋ ನೀನು ಒಂದು ಹುಡುಗಿ ಜೊತೆನೂ ರೊಮ್ಯಾನ್ಸ್ ಮಾಡದೆ ಹಾಗೆ ಹೊಗೆ ಹಾಕಿಸ್ಕೋತಾ ಇದೆಯಲ್ಲ, ಇಡೀ ಹುಡುಗರ ಜಾತಿಗೆ ಅವಮಾನ.
ಅವ್ನು ಹೀಗೆಲ್ಲ ಮಾಡ್ತಾನೆ ಅಂತ ಗೊತ್ತಿದ್ದಿದ್ರೆ ಖಂಡಿತ ಅವನನ್ನ ಇಲ್ಲಿ ಕಳಿಸ್ತಾನೆ ಇರಲಿಲ್ಲ. ನಮ್ಮ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಒಂದು ಕೆಲಸ ಆದರೂ ಮಾಡಿದಾನ ಅವನು. ಆಯಿತು, ಅವನು ಮಾನಸನ್ನ ಲವ್ ಮಾಡಿ ಹಾರಿಸ್ಕೊಂಡು ಹೋಗಿದ್ದಾನೆ ಅಂತಾನೆ ಇಟ್ಕೊಳ್ಳೋಣ. ಒಂದು ಫೋನ್ ಬೇಡವಾ? ಫೋನ್ ಮಾಡೋಕ್ಕಾಗದೆ ಇರೋಂಥದ್ದು ಏನಾಗಿದೆ ಇವರಿಗೆ? ಮನೇಲಿ ಇರೋರೆಲ್ಲ ಎಷ್ಟು ಆತಂಕದಲ್ಲಿ ಇರ್ತೀವಿ ಅನ್ನೋ ಕಿಂಚಿತ್ ಕಾಳಜಿ ಏನಾದರೂ ಇದೆಯಾ ಇವರಿಗೆ? ಎದುರಿಗೆ ಬಂದರೂ ಶೂಟ್ ಮಾಡಿಬಿಡ್ಬೇಕು ಅನ್ನೋ ಅಷ್ಟು ಸಿಟ್ಟು ಬರ್ತಾ ಇದೆ ನನಗೆ. ತಗೋ ಇದನ್ನ, ಅವ್ರೆಲ್ಲಿದ್ದಾರೆ ಅಂತ ಕರ್ಕೊಂಡು ಹೋಗ್ತೀನಿ, ಶೂಟ್ ಮಾಡುವಂತೆ ಬಾ. ಅಂದ್ರೆ ಅವ್ರಿರೋ ಜಾಗ ನಿನಗೆ ಗೊತ್ತಾ? ಕರ್ಕೊಂಡು ಹೋಗ್ತೀನಿ ಅಂತ ಇನ್ಯಾಕೆ ಹೇಳ್ತೀನಿ? ಇದೇನೋ ಇದು ಸದಾನಂದ, 15 ದಿನದಿಂದ ಹಗಲು ರಾತ್ರಿ ಎಂದೆ ಊಟ ತಿಂಡಿ ನಿದ್ದೆ ಬಿಟ್ಟು ನೆಮ್ಮದಿ ಕಳ್ಕೊಂಡು ಕೂತಿದ್ರೆ ಈಗ ಬಂದು ಹೇಳ್ತಿದ್ಯಲ್ಲೋ. ನಿಮಗೆ ನೆಮ್ಮದಿ ಇಲ್ಲ, ನಿಮಗೆ ನಿದ್ದೆ ಇಲ್ಲ, ನಿಮಗೆ ಊಟ ಸೇರ್ತಿಲ್ಲ, ಬರೀ ನಿಮ್ದೇ ಅಲ್ವಾ? ಆ ಹುಡುಗನ ಬಗ್ಗೆ ಕಿಂಚಿತ್ತಾದ್ರೂ ಕಾಳಜಿ ಇದೆಯಾ? ಅವಂದು ಮುಗೀತು. ಈಗ ಇವನು ನಮಗೆ ಕಾಳಜಿ ಪಾಠ ಹೇಳ್ಕೊಡ್ತಾನೆ. ಹೌದು, ಹೇಳ್ಕೊಡ್ತೀನಿ, ಬಾಯಿ ಮುಚ್ಕೊಂಡು ಕೇಳ್ಕೋ. ನೀವು ಕೇಳಿಸ್ಕೊಳ್ಳಿ. 100 ಜನ ಹುಡುಗಿ ರಿಜೆಕ್ಟ್ ಮಾಡ್ಬಿಟ್ಟ, ತಲಾ ಹರಟೆ, ಹೇಳಿದ ಮಾತು ಕೇಳಲ್ಲ, ಬೇಡದ್ದನ್ನೇ ಮಾಡ್ತಾನೆ, ಮದುವೆ ಆಗ್ಬಿಡ್ಬೇಕು, ನಿಮಗೆ ಒಂದು ಮೊಮ್ಮಗನ ಹೆತ್ತು ಕೊಡ್ಬಿಡ್ಬೇಕು, ಇಷ್ಟೇ ಅಲ್ಲ? ಅವನು ಬೇಕು ಅಂತಾನೆ ಮದುವೆ ಆಗ್ಬಾರ್ದು ಅಂತ ಹೀಗೆಲ್ಲ ಮಾಡ್ತಾ ಇದ್ದಾನೆ ಅಂತ ನಿಮಗೆ ಒಂದು ದಿಸ್ಕೂ ಅರ್ಥ ಆಗ್ಲಿಲ್ಲ ಅಲ್ಲ? ಇನ್ನು ನೀನು ಬುದ್ಧಿವಂತ ಅಲ್ವಾ? ನೀನು ಸರ್ವಜ್ಞ. ನಿನ್ನ ಗಂಟು ಮುಖದಲ್ಲಿ ನಗು ತೋರ್ಸಕ್ ನೋಡ್ದ, ನಿನ್ನ ದೊಡ್ಡ ಮಗಳು ಬಾಳ ಬೆಳಗಿಸ್ದ, ನಿನ್ನ ಮಗನಿಗೆ ಹೊಸ ಜೀವನ ಕೊಟ್ಟ, ನಿನ್ನ ಮನಸ್ಸಿಗೆ ಗೊತ್ತು ಅವನ ಅಪ್ರಂಜಿ ಅಂತ. ನಿನಗೆ ಹಮ್ಮಲ್ವ? ನಿನಗೆ ಅದನ್ನು ಒಪ್ಕೊಳ್ಳೋ. ನೀನೇ ಸಾಯಿಸಲು. ನೀನೇನನ್ನ ಶೂಟ್ ಮಾಡ್ತೀಯ? ನೀವೆಲ್ಲ ಹೋಗಿ ಮುಟ್ಟೋದ್ರೊಳಗೆ ಅವನು ಬದುಕಿರ್ತಾನೋ ಇಲ್ವೋ? ಏನ್ ಹೇಳ್ತಿದ್ಯೋ ಸದಾ? ಹೌದು ರಂಗು, ಮನು ಸಾಯ್ತಿದ್ದಾನೆ. ನನಗೆ ನನ್ನ ಹೆಂಡತಿ ಹೋಗಿದ್ದೆ ದೊಡ್ಡ ನೋವು ಅಂದ್ಕೊಂಡಿದ್ದೆ. ಆದ್ರೆ ಮನು 4 ತಿಂಗಳಿಂದ ಅವನಿಗೆ ಗೊತ್ತಿತ್ತು ಅವನು ಸಾಯ್ತಾನೆ ಅಂತ. ಆದ್ರೂ ನಕ್ಕೊಂಡಿದ್ದ, ನಗಿಸ್ಕೊಂಡಿದ್ದ. ಬದುಕಿದ್ರೆ ಬದುಕೋ ಮಕ್ಕಳ ಅಂತ ತೋರಿಸ್ಕೊಟ್ಟ. ನಿಮ್ಮ ಕೈ ಮುಗಿತೀನಿ, ಅವನಿಗೆ ನೆಮ್ಮದಿಯಾಗಿ ಸಾಯಾಗ್ಬಿಡಿ. ಆಮೇಲೆ ಮಾನಸಿಕ ಪ್ರಾಣ ತೆಗಿಬೇಡಿ. ನೀನ್ ಮಾಡಿದ ತಪ್ಪು, ಮದ್ವೆ ಆಗದೆ ಅವನ ಜೊತೆ ಹೇಗೋದೆ ಅಂತ ನಿಮ್ ಬೂಟಾಟಿಕೆ ಬದುಕಿಗೆ ಎಳಿಬೇಡಿ. ಸದಾ ಪ್ಲೀಸ್ ಕಣೋ, ಅವನು ಎಲ್ಲಿದ್ದಾನೋ ಅಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋ, ಪ್ಲೀಸ್ ಕಣೋ. ಮನು 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 ಏ ಮನು ಮನು ಎಲ್ಲಮ್ಮ? ಮಾತಾಡೆ. ಮನು ಎಲ್ಲಿ? ಮಾತಾಡು. ಹಾಯ್ ಎವ್ರಿಬಡಿ. ಇಷ್ಟು ದಿನ ವಟ ಅಂತ ಏನೇನೋ ಮಾತಾಡ್ತಾ ಇದ್ದೆ, ಬಟ್ ಇವತ್ತು ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಡೋಂಟ್ ವರಿ, ನಾನು ಸಾಯಲ್ಲ, ನಿಮ್ಗಳ ಮಧ್ಯೆನೇ ಇರ್ತೀನಿ. ಎಲ್ಲರೂ ಯಾವಾಗ ಮನಸ್ಸು ಬಿಚ್ಚುನಾಗ್ತಿರೋ ಈ ಮನು ಅಲ್ಲಿರ್ತಾನೆ. ಈ ಡೈಲಾಗ್ ಸ್ವಲ್ಪ ಸೆಂಟಿ ಎಮೋಷ್ನಲ್ ಆಯಿತು.
ಇದು ನನ್ನ ಕ್ಯಾರೆಕ್ಟರ್ ಸೂಟ್ ಆಗಲ್ಲ. ಅಮ್ಮ, ನೀನು ಚಿಕ್ಕ ಚಿಕ್ಕ ವಿಷಯಕ್ಕೆ ಓವರ್ ರಿಯಾಕ್ಟ್ ಮಾಡೋಳು. ನಿನ್ನ ಮುದ್ದಿನ ಮಗ ಸತ್ತೋದ್ರೆ ಇನ್ನೇನು ಸುನಾಮಿನೇ ಹರಿಸ್ಬಿಡ್ತೀಯ ಅಂತ. ಮುಂದಿನ ಜನ್ಮದಲ್ಲಿ ನಿನ್ನ ಮಗನಾಗೆ ಹುಟ್ಟಿ 21 ವರ್ಷಕ್ಕೆ ಮದುವೆ ಆಗಿ ಮಿನಿಮಮ್ 1 ಡಜನ್ ಮೊಮ್ಮಕ್ಕಳನ್ನ ಮಾಡ್ಕೊಡ್ತೀನಿ. ಖುಷಿನಾ? ನನ್ನ ಮಗ ಅಯೋಗ್ಯ ಅನ್ಕೊಂಡಿದ್ದೆ, ಬಡ್ಡಿ ಮಗ ಅಪರಂಜಿ ಆಗ್ಬಿಟ್ಟ ಅಂತ ನಿಮಗೆ ನೀವೇ ಡೈಲಾಗ್ ಹೇಳ್ಕೊತಿದ್ದೀರಲ್ಲಪ್ಪ. ನಿಜವಾಗ್ಲೂ ನಿಮ್ಮ ಮಗ ನಾಲಾಯಕಪ್ಪ. ಸಾರಿ ಅಪ್ಪ. ಹೇ ಮಾಮ್ಸ್, ನನ್ನೆಲ್ಲ ಕೆಟ್ಟ ಕೆಲಸದಲ್ಲೂ ಸಾಥ್ ಕೊಟ್ಟನು ನೀನು. ಎಣ್ಣೆ ದಮ್ಮು ಎಲ್ಲ ಜಾಸ್ತಿ ಮಾಡಿ ಬೇಗ ಹೊಗೆ ಹಾಕ್ಸ್ಕೊಂಡು ಮೇಲ್ ಬಾ, ಒಟ್ಟಿಗೆ ಕುತ್ಕೊಂಡು ಪಾರ್ಟಿ ಮಾಡೋಣ. ಮಾವ, ನಿಮ್ಮನ್ನು ತುಂಬ ಗೋಳು ಹೊಯ್ಕೊಬಿಟ್ಟೆ. ನಾನೇನೇ ಮಾಡಿದ್ರು ನಿಮ್ಮನ್ನೆಲ್ಲ ನಗ್ಸೋಕೆ. ನನ್ನಿಂದೇನೇ ನೋವಾಗಿದ್ರು ಕ್ಷಮಿಸ್ಬಿಡಿ. ಓಕೆ, ನೀವೆಲ್ಲ ಸೇರಿ ನಂದೊಂದು ಆಸೆ ನೆರವೇರಿಸ್ಬೇಕು. ನೀವೆಲ್ಲ ನಗ್ತಾ ಇರೋ ಒಂದು ಫೋಟೋ ಬೇಕು ಪ್ಲೀಸ್. ನನ್ನ ಕೊನೆ ಆಸೆ ಅನ್ಕೊಳ್ಳಿ. ಅಮ್ಮ, ಅಳ ಪ್ರೋಗ್ರಾಮ್ ಎಲ್ಲ ಆಮೇಲೆ ಇಟ್ಕೊ. ಏಯ್ ಕುಳ್ಳಿ ಅನಗ, ಮುಂದೆ ಬರೆ. ಮೂಲೆಯಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಮಾನ್ಸ, ರೆಡಿ? An account of 3, 3, 2, 1. Smile, please.